ಲಿಫ್ಟ್ ರಿಪೇರಿ ಮಾಡ್ತಾ ಇದ್ದಾರೆ, ಅದು ಆಗ್ತೈತಿ ಅನ್ನೋದು ನಮ್ಮ ಭರವಸೆ ಐತಿ. ಅದರ ನಂತರ ವಂಚಿತವಾದ ನಮ್ದು ಕನಗಲಾದಿಂದ ಹೈವೇ ಆಚೆ ಕಡೆ ಇರ್ತಕ್ಕಂಥ ಬೈರಾಪುರ್ ಕೋನ್ಕೇರಿ ಹಡಲ್ಗ ಮತ್ತು ಹಿಟ್ನಿ ಈ ಭಾಗಕ್ಕೆ ಆಗಬೇಕು ಅನ್ನೋದು, ಅದಕ್ಕೂ ನಿನ್ನೆ 16 ತಾರೀಕಿಗೆ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಒಂದು ಮನವಿಯನ್ನು ಪ್ರಸ್ತಾಪಿತ ಒಂದು ಡಿಟೇಲ್ ರಿಪೋರ್ಟ್ ಕೊಟ್ಟಿದ್ದೀವಿ. ಒಂದು 600 ಕೋಟಿ ರೂಪಾಯಿ ಲಿಫ್ಟ್ ಇರಿಗೇಷನ್ ಈ ಭಾಗಕ್ಕೂ ಆಗಬೇಕು ಅನ್ನೋದು ನಾವು ಈ ಪ್ರಸ್ತಾಪನೆ ಕೊಟ್ಟಿದ್ದೀವಿ. ನಿನ್ನೆ ನಾವು ಸಚಿವಾಲಯದ ಸಿಬ್ಬಂದಿ ಸಂಘ ಮಾತಾಡಿದ್ದೀವಿ. ಆಲ್ರೆಡಿ ಅದು ಪುಟ್ಟಪ್ ಮಾಡಿದ್ದಾರೆ. 2-3 ದಿವಸನೇ ಸಚಿವಾಲಯ ವಾಹಿನಿ ಒಳಗೆ ಅದ್ರ ಲೆಟರ್ ಕಂಪ್ಯೂಟರ್ ರಿಪೋರ್ಟ್ ಬಂದು ಮುಂದಿನ ನಡೀತೈತಿ. ಇದರಿಂದ ನಮ್ಮ ಇವು 18 ಹಳ್ಳಿಗಳ 19 ಹಳ್ಳಿ ಮತ್ತು ಈ ಕಡೆ ಒಂದು ಬೈರಾಪುರ ಭಾಗದ್ದು ಒಂದು 10-12 ಹಳ್ಳಿ ಅಂದ್ರೆ 31 ಹಳ್ಳಿಗಳ ಇದು ವಿಧಾನಸಭಾ ಕ್ಷೇತ್ರದ 66 ಹಳ್ಳಿ ಒಳಗೆ 32 ಹಳ್ಳಿಗಳು ನೀರಾವರಿ ಆಗೋದು ಶಾಶ್ವತ ಐತಿ ಅಂತ ಹೇಳ್ಕೊಂಡು ನಮ್ಗೆ ಗೊತ್ತೈತಿ. ಆದರೆ ಇದು ಫಸ್ಟ್ ಇಂಪ್ಲಿಮೆಂಟೇಷನ್ ಟೇನ ಮಲ್ಲಿಕಾರ್ಜುನ್ ಯೋಜನೆ ಆಲ್ರೆಡಿ ಸ್ಯಾಂಕ್ಷನ್ ಆದದೈತಿ. ಎಲ್ಲ DPR ಆಗೈತಿ, ಸರ್ವೆ ಆಗೈತಿ. ಮತ್ತು ಇದು KNLL ಚೀಫ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, KNLL ಕಾಫಿ ಬೋರ್ಡ್ನಾಗೆ ನಮ್ಮ ಸಿದ್ದರಾಮಯ್ಯ ಅವರ ಅಧ್ಯಕ್ಷರದರು, DK ಶಿವಕುಮಾರ್ ಅಲ್ಲಿ ಅದನ್ನ ಪ್ರಸ್ತಾಪನೆ ಕಳಿಸಿದರು. ಮಂತ್ರಾಲಯದಾಗ ಇನ್ನೂ ಕೆಲಸ ನಡಿಬೇಕಾಗೈತಿ. ಇದು ಆಗ್ತೈತೆ ಅನ್ನೋದು ನಮ್ಮ ಭರವಸೆ ಐತಿ. ಈ ಸರ್ಕಾರ ಮಾಡಿಕೊಡ್ತೈತಿ. ಇದಕ್ಕೂ ನಾವು ಆಲ್ರೆಡಿ ಫಾಲೋಅಪ್ ತೊಗೋತಾ ಇದ್ದೀವಿ. ನಮಗೇನ ದಿನಾಯದ ಸಂಘಟನೆ ತೊಗೊಂಡು ಹೋರಾಟ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಆಲ್ರೆಡಿ ಹೋರಾಟ ಮಾಡಿ ಮುಗಿಸಿದೆವು. ಇದು ಇಂಪ್ಲಿಮೆಂಟೇಷನ್ ಸ್ಟೇಜ್ನಾಗ ಐತಿ. ಇದರಿಂದ ಅಮ್ಮನಿಗೆ ಭಾಗ ಹಿಡ್ಕೊಂಡು ನೇರ್ಲಿ, ಕಮತ್ನೂರ್, KST, ಇದು ಕನಗಲಾತಕ, ಹುಕ್ಕೇರಿ ಹಿಡಿದು ಯಾದಗಿರಿ ಹಿಡಿದು ಕನಗಲಾತಕ 19 ಹಳ್ಳಿಗಳು ಎಲ್ಲ ಕೂಡ ನೀರಾವರಿ ಲಿಫ್ಟ್ ಇರಿಗೇಷನ್ ಸ್ಕೀಮ್ನಾಗ ಬರ್ತಾವೆ. ಇದರಿಂದ ನಮ್ಮ ಭಾಗ ನೀರಾವರಿ ಆಗ್ತೈತಿ. ಇನ್ನೂ ನಮ್ಮ ಭಾಗ ಅಭಿವೃದ್ಧಿ ಆಗ್ತೈತಿ. 2ನೇ ಹಂತಕ್ಕೆ ನಾವು ಆಲ್ರೆಡಿ ಬೈರಾಪುರದ್ದು ಈ ಪ್ರಪೋಸಲ್ 16 ತಾರೀಕು ಕೊಟ್ಟಿದ್ದೆವು. ಆಚೆ ಕಡೆ ಶಾಸಕರು ಹಾಗೂ ಈಗ ನಮ್ಮ ಜಿಲ್ಲಾ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಕೂಡ ದಡ್ಡಿ ಭಾಗದಾಗೂ ಅವು ಏನು ಯೋಜನೆಗಳದಾವು, ರಿನೋವೇಷನ್ ಹೊಸವೆಲ್ಲ ಅಲ್ಲಿಯೂ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಗೆ ಒಂದು ಭರವಸೆ ಐತಿ ಸರ್ಕಾರನಾಗ ಈ ಸರ್ಕಾರ ಮಾಡಿಕೊಡ್ತೈತಿ. ಒಂದು ಸ್ವಲ್ಪ ಸಹನಶೀಲತೆ ನಮ್ಮ ರೈತರಲ್ಲಿ ತೊಗೊಂಡು ನಾವು ಮಾಡಬೇಕಾದ ಒಂದು ಕರ್ತವ್ಯ ಐತಿ. ಇದಕ್ಕೆ ನಾವು ಆಲ್ರೆಡಿ ಹೋರಾಟ ಮಾಡಿ ಮುಗಿಸಿದೆವು. ಇದಕ್ಕೆ ಒಂದು ಸ್ವಲ್ಪ ಇನ್ನೂ ಇದಕ್ಕೆ ಚಾಲನೆ ಕೊಡಬೇಕಾದ್ರೆ ನಾವು ಮಂತ್ರಾಲಯದಾಗ ಅಲ್ಲಿ ಅಧಿಕಾರಿ ಕೂಡಿ ಇದನ್ನ ಮೀಟಿಂಗ್ಸ ಮಾಡಿ ಮುಗಿಸ್ಕೋಬೇಕು. ತಾಂತ್ರಿಕವಾಗಿ ಅದು ನಾವು ಹೋಗ್ತೀವಿ. ನಮ್ಮ ಸಂಘಟನೆ ಒಂದೇ ಉದ್ದೇಶನ ಒಟ್ಟು ಪ್ರಶ್ನೆ ಹಾಕೋದಿಲ್ಲ, ಪ್ರಶ್ನೆಗೆ ಉತ್ತರನೂ ಕೊಡ್ತೀವಿ. ಉತ್ತರಕ್ಕೆ ಸೊಲ್ಯೂಷನ್ ತೊಗೊಂಡು ಈ ಯೋಜನೆ ಮಾಡಿಕೊಂಡು ಫಲಪ್ರದ ಆದದಕ್ಕೆ ಅಂದಿನ ಪ್ರಿನ್ಸಿಪಲ್ ಸೆಕ್ರೆಟರಿ ರಾಕೇಶ್ ಸಿಂಗ್ ಸಾಹೇಬ್ರ, ರಮೇಶನ್ನ ಜಾರಕಿಹೊಳಿ ಈ ಭಾಗದ ಗೊತ್ತಿಲ್ಲ ಆದರೂ ಪ್ರಪೋಸಲ್ ಕೊಟ್ಟಿದ್ದಾರೆ ಅವರು ನೀರಾವರಿ ಮಂತ್ರಿ ಇದ್ದಾಗ. MB ಪಾಟೀಲ್ ಸಾಹೇಬ್ರ ಮತ್ತು ಎಲ್ಲ ಅಧಿಕಾರಿಗಳು, ಕುನ್ಗಲ್ ಅಂತ ಚೀಫ್ ಇಂಜಿನಿಯರ್ ರಿಪೋರ್ಟ್ ರೆಡಿ ಮಾಡೋಕ್ಕೆ KNLದವ್ರು ಮಾಡಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಈ ಮಲ್ಲಿಕಾರ್ಜುನ್ ಏತ್ ನೀರಾವರಿ ಅಮ್ಮನ್ಗಿ ಸಹದಿಂದ ಹಿಡ್ಕಲ್ ಡ್ಯಾಮಿನ ನೀರು ಬರ್ತಕ್ಕಂಥ ನೀರನ್ನ ಎತ್ತಿ ಹಿಡಿತರು ಅಂತ ಯೋಜನೆ ಮಾಡಿದ್ದಾರೆ.